ನಮಸ್ತೆ ಸ್ನೇಹಿತರೆ, ಇವತ್ತು ಒಂದೊಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಆಲೂಗೆಡ್ಡೆ ಕಬಾಬ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ತುಂಬಾ ಬೇಗ ಮಾಡೋವಂಥ ರೆಸಿಪಿ. ಒಂದು 10 ನಿಮಿಷದ ಒಳಗಡೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಕಬಾಬ್ ಪೌಡರ್ ಇಲ್ಲದೆ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲೂಗೆಡ್ಡೆ ಕಬಾಬ್ನ ಯಾವ ರೀತಿ ಕಬಾಬ್ ಪೌಡ್ರ್ ಯೂಸ್ ಮಾಡದೆ ಮಾಡೋದು, ಮನೇಲಿರೋ ಸಾಮಗ್ರಿಗಳನ್ನು ಉಪಯೋಗಿಸಿ ಆಲೂಗೆಡ್ಡೆ ಕಬಾಬ್ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಒಂದು 4 ಆಲೂಗೆಡ್ಡೆನ ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನೆಲ್ಲ ತೊಳ್ಕೊಂಡು ಮೇಲ್ಗಡೆ ಸಿಪ್ಪೆನ ತೆಗೆದು ಒಂದು ಪಾತ್ರೆಯಲ್ಲಿ ನೀರೆಲ್ಲ ಹಾಕಿ ಒಂದು 10 ನಿಮಿಷ ಕಾಲ ನೆನೆಸಿಡಬೇಕು. ಆಲೂಗೆಡ್ಡೆನ ನೋಡ್ತಾ ಇರ್ಬೋದು ನೀವು. ಪಾತ್ರೆಯಲ್ಲಿ ನಾನು ಯಾವ ರೀತಿ ಸಿಪ್ಪೆ ಎಲ್ಲ ತೆಗೆದು ಒಂದು 3 ಅಥವಾ 4 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಅದನ್ನು ಒಳಗಡೆ ಒಂದು ಪಾತ್ರೆಯಲ್ಲಿ ಹಾಕಿ ನೀರೊಳಗಡೆ ನೆನೆಸಿಟ್ಟಿದ್ದೀನಿ. ಎಷ್ಟು ನೀಟಾಗಿದೆ ನೋಡ್ತಾ ಇರ್ಬೋದು. ಕಟ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಚಿಕ್ಕದಾಗೂ ಕಟ್ ಮಾಡಬೇಡಿ, ತುಂಬ ದಪ್ಪನೂ ಕಟ್ ಮಾಡೋಂಗಿಲ್ಲ. ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನಾನು ತೊಳೆದಿಟ್ಟಿರೋ ಆಲೂಗೆಡ್ಡೆನ ತೊಗೊಂಡು ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಕಟ್ ಮಾಡ್ಕೋತಾ ಇದ್ದೀನಿ ಅಂತ. ತುಂಬ ಚಿಕ್ಕ ಪೀಸಸ್ಸು ಬೇಡ, ತುಂಬ ದೊಡ್ಡ ಪೀಸಸ್ಸು ಬೇಡ, ಮೀಡಿಯಮ್ ಪೀಸಸ್ಸಲ್ಲಿ ನೀವು ಕಟ್ನ ಮಾಡ್ಕೊಳ್ಳಿ. ಆಲೂಗೆಡ್ಡೆನೆಲ್ಲ ಒಂದೇ ಸಮ ಕಟ್ ಮಾಡ್ಕೊಳ್ಳಿ. ಎಲ್ಲನೂ ಕೂಡ ನೀಟಾಗಿ ಕಟ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡೆ. ಮತ್ತು ಉಳಿದಿರೋ ಪೀಸಸ್ನೆಲ್ಲ ನಾನು ಕಟ್ ಮಾಡ್ತಾ ಇದ್ದೇನೆ. ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಒಂದು ಕಡೆಯಿಂದ ಅಂತ ಹೇಳಿ ಉಳಿದಿರೋ ಆಲೂಗಡ್ಡೆನೆಲ್ಲ ಪೀಸಸ್ ಆಗಿ ಕಟ್ ಮಾಡಿ ನೀಟಾಗಿ ಎಲ್ಲನೂ. ಮತ್ತು ನಾನು ಅದನ್ನೆಲ್ಲ ಆಲೂಗೆಡ್ಡೆನೆಲ್ಲ ನೀರೊಳಗಡೆನೆ ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ನೀರೊಳಗಡೆ ಆ್ಯಡ್ ಮಾಡೋದು ಅಂದರೆ ಬಣ್ಣ ಚೇಂಜ್ ಆಗಲ್ಲ ಅಂತ ಹೇಳಿ ನೀರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಕಬಾಬ್ ಮಾಡ್ತೀವಿ ಆವಾಗ ಅದನ್ನು ತೊಗೋಬೋದು, ನೀಟಾಗಿರುತ್ತೆ, ಬಣ್ಣನೂ ಕೂಡ ಚೇಂಜ್ ಆಗಲ್ಲ ಅಂತ ಹೇಳಿ ಕಟ್ ಮಾಡಿರೋ ಪೀಸಸ್ನೆಲ್ಲ ಮತ್ತೆ ನಾನು ನೀರೊಳಗಡೆನೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾವು ಯಾವಾಗ ಕಬಾಬ್ ಮಾಡ್ತೀವಿ ಆವಾಗ ಅದನ್ನು ತೊಗೊಂಡು ಯೂಸ್ ಮಾಡ್ಬೋದು. ಅಲ್ಲಿ ತನಕ ಅದು ಹಾಗೇ ಪಾತ್ರೆಯಲ್ಲಿರೋ ನೀರೊಳಗಡೆನೆ ಪೀಸಸ್ ಎಲ್ಲ ಹಾಗೆ ಇರಲಿ ಅಂತ ಹೇಳಿ ನಾನು ಎಲ್ಲನೂ ಕೂಡ ಹಾಕ್ತಾ ಇದ್ದೀನಿ ನೀರೊಳಗಡೆನೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ನಾನು ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮ್ ಸೈಜಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಉಳಿದಿರೋ ಅಂಥ ಪೀಸಸ್ ಎಲ್ಲ ಕೂಡ ಅದನ್ನು ಕೂಡ ಕಟ್ ಮಾಡಿ ಎಲ್ಲನೂ ನೀರೊಳಗಡೆ ಹಾಕಿ ಎತ್ತಿಡ್ತಾ ಇದ್ದೀನಿ. ನೀಟಾಗಿ ನೀರೊಳಗಡೆನೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಕೂಡ ನೀರೊಳಗಡೆ ಆ್ಯಡ್ ಮಾಡಿದ ನಂತರ ಮತ್ತೆ ಒಂದು ಬೌಲ್ನ ತೊಗೊಂಡು ನಾನು ಒಂದು ಬೌಲ್ನ ಇಟ್ಕೊಂಡಿದ್ದೀನಿ. ಆ ಬೌಲ್ ಒಳಗಡೆಗೆ ನಾನು ನೋಡ್ತಾ ಇರ್ಬೋದು ನೀವು, ನಾನು ಬೌಲ್ನ ಇಟ್ಕೊಂಡಿದ್ದೀನಿ. ಅದು ಬೌಲ್ ಒಳಗಡೆಗೆ ನಾನು 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. ಮೈದಾ ಬೇಕು ಅಂದರೆ ಆ್ಯಡ್ ಮಾಡ್ಬೋದು ನೀವು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಒಂದು 2-3 ಸ್ಪೂನಷ್ಟು ಕಾರ್ನ್ಫ್ಲೋರು, ಒಂದು ಸ್ವಲ್ಪ ಮೈದಾನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ 1-2 ಸ್ಪೂನಷ್ಟು ಮೈದಾ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ. ಟೇಸ್ಟ್ ಹೇಗಿರುತ್ತೆ ಅಂತ ಟ್ರೈ ಮಾಡಿ ಒಮ್ಮೆ ಹೇಳಿ. ನೋಡ್ತಾ ಇರ್ಬೋದು ನೀವು, ನಾನು ಮೈದಾ ಆ್ಯಡ್ ಮಾಡ್ಕೊಂಡಿರೋದು. ಇವಾಗ ಸ್ವಲ್ಪ ಸಣ್ಣ ರವೆ ತೊಗೊಂಡಿದ್ದೀನಿ ನಾನು. ಅದನ್ನು ಕೂಡ ನಾನು ಸಣ್ಣ ರವೆನ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ರವೆನ ಆ್ಯಡ್ ಮಾಡ್ಕೊಂಡಿರೋದು. ಜಾಸ್ತಿ ರವೆನ ಆ್ಯಡ್ ಮಾಡ್ಕೊಬೇಡಿ, ಸ್ವಲ್ಪ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಎಲ್ಲನೂ ನೀಟಾಗಿ ಹಾಕ್ಕೊಂಡು ನಂತರ ಸ್ವಲ್ಪ ಒಮ್ಮೆ ಮಿಕ್ಸ್ ಮಾಡಿ, ಸ್ವಲ್ಪ ನೋಡ್ತಾ ಇರ್ಬೋದು ಗರಂ ಮಸಾಲ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ. ಬೇಕು ಅಂದರೆ ನೀವು ಗರಂ ಮಸಾಲನೂ ಕೂಡ ಯೂಸ್ ಮಾಡ್ಬೋದು. ನಾನು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಎಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿಕೊಂಡಾಗ ಅದು ತುಂಬ ಹದವಾಗಿ ನೀಟಾಗಿ ಬರುತ್ತೆ. ಸ್ಪೂನಲ್ಲಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನಾನು ಚಿಲ್ಲಿ ಪೌಡ್ರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಸ್ವಲ್ಪ ನೋಡ್ತಾ ಇರ್ಬೋದು ನೀವು, 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಪೌಡ್ರ್ ಆದ ನಂತರ ನಾನು ಗೋಬಿಗೆ ಯೂಸ್ ಮಾಡೋ ಅಂಥ ಮಸಾಲೆನ ಮನೇಲೇ ಇಟ್ಕೊಂಡಿದ್ದೀವಿ, ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ಪೂನಲ್ಲಿ. ನೋಡ್ತಾ ಇರ್ಬೋದು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಆಗ್ತಾ ಇದೆ ಅದು. ಇವಾಗ ಒಂದು ಸ್ವಲ್ಪ ನಾನು ಕಾರ್ನ್ಫ್ಲೋರ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಗೋಬಿಗೆ ಯೂಸ್ ಮಾಡ್ತೀವಲ್ವ
ಅದು ಮಿಕ್ಸಲ್ಲಿ ಕಾರ್ನ್ಫ್ಲೋರ್ ಬಂದಿತ್ತು, ಹೋಮ್ ಮೇಡ್ ಕಾರ್ನ್ಫ್ಲೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅದನ್ನು ಕೂಡ ನಾವು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಕಡೆಯಿಂದ ನೀಟಾಗಿ ಎಲ್ಲನೂ ನೀರು ಹಾಕ್ತೇನೆ ಫಸ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಅದ್ರ ಒಳಗಡೆ ಪೀಸಸ್ ಕಟ್ ಮಾಡಿದ್ನಲ್ಲ ಆಲೂಗೆಡ್ಡೆನ, ಅದನ್ನು ಪೀಸಸ್ ಎಲ್ಲ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರು ಹಾಕಿ ಮಿಕ್ಸ್ ಮಾಡಿಲ್ಲ, ಹಾಗೆಯೇ ನಾನು ಆಲೂಗೆಡ್ಡೆ ಪೀಸಸ್ನೆಲ್ಲ ಪೌಡರು ಮತ್ತು ಮಸಾಲೆ ಹಾಕಿದ್ನಲ್ಲ ಅದ್ರ ಒಳಗಡೆನೆ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ನಮಗೆ ಯಾವ ಥರ ಬೇಕೋ, ಫುಲ್ ತೆಳುವಾಗೂ ಮಾಡಬೇಡಿ, ಫುಲ್ಲು ಗಟ್ಟಿಯಾಗೂ ಮಾಡಬೇಡಿ. ಪೀಸಸ್ಗೆ ಮಸಾಲ ಮತ್ತು ಅದು ನೀಟಾಗಿ ಎಲ್ಲ ಅಂಟ್ಕೋಬೇಕು. ಆ ಥರ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಕೂಡ ಅದೇ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ, ಸ್ವಲ್ಪನೇ ನೀರು ಹಾಕ್ಕೊಂಡು. ಇಲ್ಲಿ ನೋಡಿ ಯಾವ ಥರ ಮಿಕ್ಸ್ ಆಗಿದೆ ಅಂತ ನೀವು ನೋಡ್ಬೋದು. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಫೈನಲಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಗ್ಯಾಸ್ನ ಹಚ್ತಾ ಇದ್ದೀನಿ. ಗ್ಯಾಸ್ ಹಚ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಗ್ಯಾಸ್ ಹಚ್ಚಿ ಒಂದು ಕಡಾಯಿನ ಕಾಯಲಿಕ್ಕೆ ಇಟ್ಕೋತಾ ಇದ್ದೀನಿ. ಕಡಾಯಿ ಕಾಯಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಕಾದ ನಂತರ ಎಣ್ಣೆಯನ್ನು ನಾನು ಎಷ್ಟು ಬೇಕು, ನಾನು ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅದನ್ನ ನೆಕ್ಸ್ಟು ಯೂಸ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಅದರಿಂದ ಸ್ವಲ್ಪನೇ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಣ್ಣೆ ಕಾಯ್ದಿದೆಯಾ ಅಂತ ಟೆಸ್ಟ್ ಮಾಡಿದೆ ಒಂದು ಸಲ. ಎಣ್ಣೆ ಸ್ವಲ್ಪ ಕಾದಿತ್ತು. ಕಾದ ನಂತರ ನಾನು ಅದು ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದನ್ನ ಆಲೂಗೆಡ್ಡೆ ಕಬಾಬ್ದು ಪೀಸಸ್ ಎಲ್ಲ ತೆಗೆದು ಒಂದೊಂದೇ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಹಾಕ್ತಾಯಿದ್ದೀನಿ ಅಂತ. ನೋಡಿ ಆಲೂಗೆಡ್ಡೆಗೆ ಅದು ಮಸಾಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಮಸಾಲೆ ಎಲ್ಲ ಮಿಕ್ಸ್ ಆದ ನಂತರ ಒಂದು 10 ಮಿನಿಟ್ಸ್ ನೀವು ಹಾಗೆ ಮುಚ್ಚಿಟ್ಬಿಡಿ. ತುಂಬ ಚೆನ್ನಾಗಿ ಅದು ಆಲೂಗೆಡ್ಡೆ ಎಲ್ಲ ನೀಟಾಗಿ ಮಸಾಲೆ ಇಟ್ಕೊಂಡಿರುತ್ತೆ. ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಫ್ರೈ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದು ನೋಡ್ತಾ ಇರ್ಬೋದು. ನಾನು ಕೂಡ ಒಂದೊಂದೇ ಪೀಸಸ್ಸು ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ. ಎಣ್ಣೆ ತುಂಬಾ ಚೆನ್ನಾಗಿ ಕಾದಿದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅದು ಬೆಂದಿದೆ ಅಂತ. ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ತಿರುಗಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತು ಆಲೂಗಡ್ಡೆ ಕಬಾಬ್ನೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಒಮ್ಮೆ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಹೆಂಗೆ ಬಂತು ಅಂತ ನಮಗೆ ತಿಳಿಸ್ಕೊಡಿ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಆಲೂಗೆಡ್ಡೆ ಕಬಾಬ್ನ ಯಾವ ಥರ ಟರ್ನ್ ಮಾಡ್ತಾಯಿದ್ದೀನಿ ಅಂತ. ನೀಟಾಗಿ ಫ್ರೈ ಆಗ್ತಾಯಿದೆ. ಅದು ತುಂಬಾ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ಏನೋ ರೆಸಿಪಿ ತಿನ್ನಬೇಕು ಅಂತ ಅನಿಸ್ದಾಗ, ಚಳಿ ಇದ್ದಾಗ, ಮಳೆ ಇದ್ದಾಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಮಾಡ್ಕೊಂಡು ತಿಂದರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ. ಆಲೂಗೆಡ್ಡೆ ಕಬಾಬು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ನಾನು ಸ್ವಲ್ಪ ಬೇಯಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಲೋ ಫ್ಲೇಮಲ್ಲೂ ಮಾಡ್ಕೋಬೇಡಿ, ಹೈ ಫ್ಲೇಮಲ್ಲೂ ಮಾಡ್ಕೋಬೇಡಿ, ಮೀಡಿಯಮ್ ಫ್ಲೇಮ್ ಇಟ್ಟು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿರೋದನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಎಣ್ಣೆ ಎಲ್ಲ ನೀಟಾಗಿ ಇದು ಮಾಡಿ ಕೆಳಗಡೆ ನೀಟಾಗಿ ಎಣ್ಣೆ ಎಲ್ಲ ಸೋರಿಸಿ ಆಮೇಲೆ ಎತ್ತು ಕಬಾಬೆಲ್ಲ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಎಲ್ಲನೂ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ನಾನು ಯಾವ ಥರ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಬೆಂದಿರೋ ಆಲೂಗೆಡ್ಡೆ ಕಬಾಬೆಲ್ಲ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಾಗಿತ್ತು, ಕ್ರಿಸ್ಪಿಯಾಗಿತ್ತು ಕೂಡ. ನೀವು ಒಮ್ಮೆ ಮನೇಲಿ ಈ ಥರ ಆಲೂಗೆಡ್ಡೆ ಕಬಾಬ್ನ ಟ್ರೈ ಮಾಡಿ, ಟೇಸ್ಟ್ ಹೆಂಗೆ ಬಂತು ಅಂತ ಹೇಳಿ. ನಾನು ಮಾಡಿದ ಆಲೂಗೆಡ್ಡೆ ಕಬಾಬ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.